ಸಾರಿ ಮೇಡಮ್. ಮೇಡಮ್ ಅವರ ಕ್ಷಮಾ ಮಾಡ್ರಿ. ಅದು ಕ್ಷಮಾ ಮಾಡ್ರಿ ಮೇಡಮ್. ಇಟ್ಸ್ ಓಕೆ ಮೇಡಮ್ ಅವರ ಅಲ್ಲ ಮೇಡಮ್ ಅವರ ಎಕ್ಸ್ಕ್ಯೂಸ್ ಮೀ. ನಮಸ್ತೆ ಮೇಡಮ್. ನಾನು ಸಿಸಿಟಿವಿ ಫುಟೇಜ್ ನೋಡ್ಬೇಕಿತ್ತು, ಸ್ವಲ್ಪ ತೋರಿಸಿ. ಸರಿ ಮೇಡಮ್, ಬರ್ರಿ. ಅಯ್ಯೋ, ಅದ್ರೊಳಗೆ ರಿಪೋರ್ಟ್ ಇತ್ತಲ್ಲ, ಏನ್ ಮಾಡೋದು ಈಗ? ಇವ್ರಿಬ್ರನ್ನ ನೋಡೋದಕ್ಕೆ ಇವ್ರ ಮನೆಯಿಂದ ಯಾರು ಬಂದ್ರು ಬಿಡ್ಬೇಡಿ. ಸರಿ ಮೇಡಮ್ ಅವರ. ನೀವ್ ಬಿಟ್ರೆ ಇನ್ಯಾರು ಇವ್ರಿಗೆ ಊಟ ತಂದ್ಕೊಡ್ಬಾರ್ದು. ಹಾಗೆ ಆಗ್ಲಿ ಮೇಡಮ್. ಇವ್ರಿಬ್ಬರದು ಊಟ ಆಯ್ತಾ? ಇಲ್ರಿ ಮೇಡಮ್ ಅವರ, ಇವಾಗ ಬರ್ತೈತಿ ಇನ್ನೊಂದು 10 ನಿಮಿಷದಾಗ. ಎಲ್ಲಿಂದ ಬರುತ್ತೆ? ಇಲ್ಲೇ ನಮ್ಮ ಬಸವೇಶ್ವರ ಕಾನವಳ್ಳಿಯಿಂದ ಮೇಡಮ್. ನೋಡಿ, ಇವರಿಬ್ರು ತುಂಬಾ ಮುಖ್ಯ. ಚಿಕ್ಕದಾಗಿ ಏನೋ ಹೆಚ್ಚು ಕಡಿಮೆ ಆದ್ರೂ ನಿಮ್ಮನ್ನ ಸುಮ್ನೆ ಬಿಡಲ್ಲ, ನೆನ್ಪಿರ್ಲಿ. ಸರಿ ಮೇಡಮ್. ಬನ್ನಿ. ಸರಿ ಮೇಡಮ್. ಅವರಿಬ್ರು ತುಂಬಾನೇ ಅವ್ರ ಮೇಲೆ ಒಳಗೆ ಸ್ಪೆಷಲ್ ಆಗಿ ಕಂಡು ಮೇಡಮ್. ದಯವಿಟ್ಟು ಹುಷಾರಾಗಿ. ಮೇಡಮ್ ಅವರ ನಮಸ್ಕಾರ. ಏನು ಕೆಲಸ ಮುಗೀತಾ ಇಷ್ಟು ಬೇಗ? ಮುಗೀತು. ಏನಿಲ್ಲ ಮೇಡಮ್ ಅವರ, ಬ್ಯಾಕ್ ಕೊಡ್ರಲ್ಲ. ಯಾಕೆ? ಏನಿಲ್ಲ, ನಿಮ್ಮ ಗಾಡಿ ತನಕ ನಾನೇ ಹಿಡ್ಕೊಂಡ್ ಬರೋಣ ಅಂತ. ಅದೇನಾದ್ರೂ ಅಕ್ಕಿ ಚೀಲನಾ? ಅದು ಅಲ್ದೆ ನನ್ ಬ್ಯಾಗ್ ನ ನೀವ್ಯಾಕೆ ಹಿಡ್ಕೊಂಡ್ ಬರ್ಬೇಕು? ಹಂಗೇನಿಲ್ಲ ಮೇಡಮ್ ಅವರ, ನೀವು ಜನಸೇವಾ ಮಾಡ್ತಿರಲ್ಲ, ನಾನು ಒಂದ್ ಸ್ವಲ್ಪ ನಿಮ್ ಸೇವಾ ಮಾಡೋಣ ಅಂತ, ಅದಕ್ಕ ನಿಮ್ ಬ್ಯಾಗ್ ನ ಗಾಡಿ ತನಕ ತರೋಣ ಅಂತ. ಸರಿ, ನೀವೇನ್ ಪೊಲೀಸ್ ಸ್ಟೇಷನ್ ಕಡೆ? ಮಂದಿ ತಾಪತ್ರಯ, ಹಂಗಾಗಿ ಬಂದೆ. ಏನು? ಏನ್ ತಾಪತ್ರಯ? ರೋಡ್ ರಾಬ್ರಿ, ಹೈವೇಲ್ ಕಳ್ತನ, ಇದೆಲ್ಲ ಜಾಸ್ತಿ ಆಗಿ ಮಂದಿಗೆ ಹೈರಾಣ ಆಗ್ಯದ, ಅದಕ್ಕ ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ. ತೊಂದರೆಗೊಳಗಾದವ್ರು ಯಾರನ್ನಾದ್ರೂ ಕರ್ಕೊಂಡ್ ಬರೋದಲ್ವಾ? ಸ್ಟೇಷನ್ ಅಂದ್ರ ಮಂದಿಗೆ ಅಂಜಿಕೆ, ಅದಕ್ಕ ನಾನ ಬಂದೇನೆ. ನಾ ಇರೋದ ಜನರಿಗಾಗಿ, ಜನರೇ ದೇವ್ರು. ರಂಗ ಅವ್ರೆ, ಇವ್ರ ಹತ್ರ ಕಂಪ್ಲೇಂಟ್ ತಗೊಳ್ಳಿ, ಅದೇನ್ ವಿಷಯ ಅಂತ ನೋಡಿ. ಸರಿ ಮೇಡಮ್, ನಾನು ತಗೊಂತೀನಿ. ಇನ್ಸ್ಪೆಕ್ಟರ್ಗೆ ರೋಡ್ ರಾಬರಿ ಬಗ್ಗೆ ನಾನು ಹೇಳ್ತೀನಿ. ಆತ್ರಿ ಮೇಡಮ್. ಬರ್ರಿ ಸರ್. ಅಲ್ಲ ಲೇ, ಹೋಗ್ಲೆ. ಥೋ, ಅವ್ರ ಕೈಗೆ ಸೇರ್ಬೇಕಾದಿದ್ದು ಪಲ್ಲವಿ ಬ್ಯಾಗ್ ಸೇರ್ತು. ಅವ್ರ ಮಾತ್ರ ನನ್ ಸುಮ್ನೆ ಉಳ್ಸಂಗಿಲ್ಲ. ಏನಪ್ಪಾ ಮಾಡ್ಲಿ ಈಗ? ಏನ್ ಮಾಡ್ಲಿ?